ನಮ್ಗೆ 1ನೇ ವರ್ಷ ಬಂದಂದೆ ಆಗಿಲ್ಲ. ಪ್ರಾಬ್ಲಮ್ ಆಯಿತು. ಬಿಸಿಲಿಗೆ ಬಂದು ಕಣ್ಣು ಮಂಜಾಯಿತು, ಹಾಕೋಕ್ಕಾಗಲಿಲ್ಲ. ಅದಕ್ಕೆ ಮನೆಗೆ ಬಂದು ಹಾಕ್ಸ್ಕೊಂಡು ಹೋಗೋದಕ್ಕೆ ಖುಷಿ ಆಯಿತು, ಸಂತೋಷ ಆಯಿತು. ಇಲಾಖೆಗೂ ಚುನಾವಣೆ ಇಲಾಖೆಗೂ ಧನ್ಯವಾದಗಳು. ನೀವು ಅಲ್ಲಿಗೆ ಏನಾರು ಬಂದು ಕೊಟ್ಟಾಕದಾದ್ರೆ ಆಗ್ತಿದ್ರಾ? ಆಗ್ತಿರ್ಲಿಲ್ಲ. ಹೋದ್ಸರಿ ಏನು ತೊಂದರೆ ಆಗಿತ್ತಮ್ಮ? ಕಣ್ಣು ಬಿಸಿಲಿಗೆ ಬಂದು ಕಣ್ಣು ಮಂಜಾಯಿತು, ಕಣ್ಣು ಕಾಣಕ್ಕಾಯ್ತು. ಹಾಗಾಗಿ ಆ ಪ್ರಾಬ್ಲಮ್ಗೆ ನಾನು ಹಾಕಲ್ಲ ಅಂತ ಇತ್ತು. ಮುಂದಿನ ಸರಿನೂ ಇದೇ ಥರ ಇದ್ರೆ ಆಗ್ತೀರಾ? ಒಟ್ಟು ಮನೆಯಿಂದ ವೋಟಿಂಗ್ ಆದರೆ? ಧನ್ಯವಾದ. ಕಾಲು ನೋವಾಗಿರೋದ್ರಿಂದ ಚುನಾವಣೆ ವೋಟ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಅದರಿಂದ ಚುನಾವಣೆ ಅಧಿಕಾರಿಗಳು ಮನೆಗೆ ಬಂದು ವೋಟ್ ಮಾಡಿಸ್ಕೊಂಡಿದ್ದಾರೆ. ವೋಟ್ ಮಾಡಿದ್ದೀನಿ. ಚುನಾವಣೆ ಇಲಾಖೆಗೂ ಅಂಗವಿಕಲರ ಇಲಾಖೆಗೂ ಧನ್ಯವಾದಗಳು. ನಾನು ವಿಕಲಚೇತನನಾಗಿದ್ದು ನನ್ನ ಕೈಲಿ ವೋಟ್ ಮಾಡೋಕ್ಕಾಗ್ತಾ ದೂರ ಇತ್ತು ಬೂತು. ಹಂಗಾಗಿ ನಾನು ವೋಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಚುನಾವಣಾ ಆಯೋಗದವರು ನನ್ನ ಮನೆಯಲ್ಲಿ ಬಂದು ವೋಟ್ ಮಾಡಿಸಿ ಚುನಾವಣಾ ಎಲ್ಲ ಚುನಾವಣಾ ಆಯೋಗದವರು ಎಲ್ಲ ಬಂದು ನನ್ನ ಮನೆಯಲ್ಲಿ ವೋಟ್ ಮಾಡಿಸಿದ್ದಾರೆ. ಆದ್ದರಿಂದ ಚುನಾವಣಾ ಆಯೋಗದವರಿಗೂ ಅಂಗವಿಕಲರ ಇಲಾಖೆಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ಥರನ ಚುನಾವಣಾ ಆಯೋಗದವರು ಎಲ್ಲ ಅಂಗವಿಕಲರಿಗೂ ಎಲ್ಲರನ್ನೂ ವೋಟ್ ಮಾಡಿಸ್ಲಿ ಅಂತ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.